ವಿಷ್ಣುವಿನ ಅವತಾರಗಳು ಕೇಳೋಕೆ ಎಷ್ಟು ಕುತೂಹಲ ಅಲ್ಲ. ಪ್ರತಿಯೊಂದು ಯುಗಕ್ಕೂ ಒಬ್ಬ ನಾಯಕ ಹುಟ್ಟಿ ಬರ್ತಾನೆ ಅನ್ನೋ ಈ ಅದ್ಭುತ ಕಥಾಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ಪಯಣ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಒಬ್ನೇ ಹೀರೋ ಒಂದ್ಸಲ ಭಯಂಕರ ಮೃಗದ ರೂಪದಲ್ಲಿ ಬರ್ತಾನೆ, ಇನ್ನೊಂದ್ಸಲ ಮುದ್ದು ಮಗುವಾಗಿ ಕಾಣಿಸ್ಕೊಳ್ತಾನೆ, ಮತ್ತೊಂದ್ಸಲ ಇಡೀ ಭವಿಷ್ಯವನ್ನೇ ಬದಲಾಯಿಸೋ ಯೋಧನಾಗ್ತಾನೆ. ಇದು ಹೇಗ್ ಸಾಧ್ಯ? ಹೌದು, ಸಾಧ್ಯ. ಇದೇ ಅದ್ಭುತವಾದ ಕಲ್ಪನೆ ಬಗ್ಗೆನೇ ನಾವಿವತ್ತು ಮಾತಾಡೋಕ್ ಹೊರಟಿರೋದು. ಹಾಗಾದ್ರೆ ಈ ರಹಸ್ಯದ ಆಳಕ್ಕೆ ಇಳಿಯೋಣ ಬನ್ನಿ. ಈ ಬೇರೆ ಬೇರೆ ರೂಪಗಳು ಏನೋ ಸುಮ್ನೆ ಬಂದಿದ್ದಲ್ಲ. ಪ್ರತಿಯೊಂದು ರೂಪದ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಇದೆ, ಒಂದು ನಿರ್ದಿಷ್ಟ ಸಮಯ ಇದೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಪದ ಅಂದ್ರೆ ಅವತಾರ. ಸಂಸ್ಕೃತದಲ್ಲಿ ಇದರ ಅರ್ಥ ಕೆಳಗೆ ಇಳಿದು ಬರೋದು ಅಂತ. ಅಂದ್ರೆ ದೈವಿ ಶಕ್ತಿಯೊಂದು ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಭೂಮಿಯ ಮೇಲೆ ಒಂದು ರೂಪ ತಾಳಿ ಬರೋದು. ನೋಡಿ, ಹಿಂದೂ ಕಲ್ಪನೆಯ ಪ್ರಕಾರ ಸಮಯ ಅನ್ನೋದು ಒಂದು ನೇರ ರೇಖೆಯಲ್ಲ, ಬದಲಿಗೆ ಅದೊಂದು ಚಕ್ರ. ಅದು ತಿರುಗ್ತಲೇ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 4 ಯುಗಗಳು: ಸತ್ಯಯುಗ ಅಂದ್ರೆ ಸತ್ಯದ ಕಾಲ, ಆಮೇಲೆ ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕೊನೆಗೆ ಕಲಿಯುಗ ಅಂದ್ರೆ ಈಗ ನಾವಿರುವ ಕತ್ತಲೆಯ ಯುಗ. ಯುಗಗಳು ಕಳೆದಂತೆ ಧರ್ಮ ನಿಧಾನಕ್ಕೆ ಕ್ಷೀಣಿಸ್ತಾ ಬರುತ್ತೆ. ಆಗಲೇ ದೈವಿಕ ಶಕ್ತಿಯ ಪ್ರವೇಶ ಬೇಕಾಗೋದು. ಆ ದೈವಿಕ ಶಕ್ತಿ ಯಾರು? ಅವರೇ ವಿಷ್ಣು. ತ್ರಿಮೂರ್ತಿಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅಂತೀವಲ್ಲ, ಅದರಲ್ಲಿ ಸ್ಥಿತಿಕರ್ತ ಅಂದ್ರೆ ಸಂರಕ್ಷಕ. ಜಗತ್ತಿನಲ್ಲಿ ಧರ್ಮಕ್ಕೆ ಹಾನಿಯಾದಾಗ ಎಲ್ಲವನ್ನೂ ಸರಿಪಡಿಸೋಕೆ, ಆ ಸಮತೋಲನವನ್ನು ಮತ್ತೆ ತರಲಿಕ್ಕೆ ವಿಷ್ಣು ಬೇರೆ ಬೇರೆ ಅವತಾರಗಳಲ್ಲಿ ಭೂಮಿಗೆ ಬರ್ತಾನೆ. ವಿಷ್ಣುವಿನ 10 ಅವತಾರಗಳಿವೆ, ಆದ್ರೆ ಇವತ್ತು ನಾವು 3 ತುಂಬಾನೇ ವಿಭಿನ್ನವಾದ ಪ್ರಮುಖವಾದ ಪಾತ್ರಗಳ ಬಗ್ಗೆ ನೋಡೋಣ. ಈ 3 ರೂಪಗಳು ಆತನ ಶಕ್ತಿಯ ಬೇರೆ ಬೇರೆ ಮುಖಗಳನ್ನ ನಮಗೆ ತೋರಿಸ್ತವೆ. ಮೊದಲನೇದಾಗಿ ರಕ್ಷಕನಾದ ನರಸಿಂಹ. ಈ ರೂಪವನ್ನು ನೋಡಿದ್ರೆ ಸಾಕು, ಎಂಥ ಶಕ್ತಿ, ಎಂಥ ಉಗ್ರತೆ ಎನ್ಸುತ್ತೆ. ಈತ ಪೂರ್ತಿ ಮನುಷ್ಯನೂ ಅಲ್ಲ, ಪೂರ್ತಿ ಪ್ರಾಣಿನೂ ಅಲ್ಲ. ಯಾಕೆ ಈ ವಿಚಿತ್ರ ರೂಪ? ಅದರ ಹಿಂದೊಂದು ದೊಡ್ಡ ಕಥೆನೇ ಇದೆ. ಹಿರಣ್ಯಕಶಿಪು ಅನ್ನೋ ರಾಕ್ಷಸನಿಗೆ ತನ್ನನ್ನು ಮನುಷ್ಯನೂ ಕೊಲ್ಲಬಾರ್ದು, ಪ್ರಾಣಿನೂ ಕೊಲ್ಲಬಾರ್ದು ಅಂತ ವರ ಸಿಕ್ಕಿರುತ್ತೆ. ಹಾಗಾಗಿ ವಿಷ್ಣು ಆ ವರವನ್ನು ಸುಳ್ಳು ಮಾಡದೆ ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪ ತಾಳಿ ಆ ದುಷ್ಟನನ್ನು ಸಂಹಾರ ಮಾಡ್ತಾನೆ. ಇದು ಎಂಥ ಅದ್ಭುತವಾದ ಬುದ್ಧಿವಂತಿಕೆ ಪರಿಹಾರ ಅಲ್ವಾ? ಸರಿ, ನರಸಿಂಹನ ಆ ಉಗ್ರ ರೂಪದಿಂದ ಈಗ ಏಕ್ದಂ ಬೇರೆದೇ ಆದ ಒಂದು ಸೌಮ್ಯ ರೂಪಕ್ಕೆ ಬರೋಣ. ಇವನೇ ಕೃಷ್ಣ, ನಮ್ಮೆಲ್ಲರ ಮಾರ್ಗದರ್ಶಕ. ಈ ರೂಪದಲ್ಲಿ ತುಂಟಾಟ ಇದೆ, ಪ್ರೀತಿ ಇದೆ, ಲೀಲೆ ಇದೆ. ಕೃಷ್ಣನದ್ದು 2 ಮುಖ ಅಂತ ಹೇಳ್ಬಹುದು. ಒಂದು ಕಡೆ ಬೆಣ್ಣೆ ಕದಿಯೋ ಮುದ್ದು ಬಾಲಕ, ಇನ್ನೊಂದು ಕಡೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಜೀವನದ ಪಾಠ ಹೇಳಿಕೊಟ್ಟ ಭಗವದ್ಗೀತೆಯ ಮಹಾನ್ ಗುರು. ಇಲ್ಲಿ ಆತನ ಮಧ್ಯಪ್ರವೇಶ ಕೇವಲ ಶಕ್ತಿಯಿಂದಲ್ಲ, ಬದಲಾಗಿ ಜ್ಞಾನ, ಪ್ರೀತಿ ಮತ್ತು ಕರುಣೆಯಿಂದ ಆಗುತ್ತೆ. ಇನ್ನು ಕೊನೆಯದಾಗಿ ಭವಿಷ್ಯದ ಮುನ್ಸೂಚಕ ಕಲ್ಕಿ. ನೋಡಿ ಆತನನ್ನು, ಬಿಳಿ ಕುದುರೆಯ ಮೇಲೆ ಯೋಧನಂತೆ ಸಿದ್ಧನಾಗಿ ನಿಂತಿದ್ದಾನೆ. ಇದು ಮುಂದೆ ಆಗಲಿರುವ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಕಲ್ಕಿ ಅವತಾರ ಇನ್ನೂ ಆಗಿಲ್ಲ. ಪುರಾಣಗಳ ಪ್ರಕಾರ ಈತ ವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರ. ಯಾವಾಗ ಈ ಕಲಿಯುಗದಲ್ಲಿ ಪಾಪ, ಅಧರ್ಮ ಮಿತಿ ಮೀರುತ್ತೋ ಆಗ ಕಲ್ಕಿ ಬಂದು ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಮತ್ತೆ ಸ್ಥಾಪಿಸ್ತಾನೆ ಅಂತ ಹೇಳಲಾಗುತ್ತೆ. ಈ ಕತೆಗಳೆಲ್ಲ ಬರೀ ಹಳೆ ಪುಸ್ತಕಗಳಲ್ಲಿ ಮಾತ್ರ ಇರೋದಲ್ಲ. ಇವತ್ತಿಗೂ ಇವು ಜೀವಂತವಾಗಿವೆ, ನಮ್ಮ ಸುತ್ತಮುತ್ತಲೇ ಇವೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಪರದೆ ಮೇಲೆ ಕಾಣ್ತಾ ಇರೋ ಈ 3 ಪದಗಳನ್ನು ನೋಡಿ. ಮಂತ್ರಾಲಯದ SRS ಮಠ. ಇದು ಕೇವಲ ಒಂದು ಸ್ಥಳದ ಹೆಸರಲ್ಲ. ಈ ಸಾವಿರಾರು ವರ್ಷಗಳ ಹಿಂದಿನ ಕಥೆಗಳು ಇವತ್ತಿನ ಜಗತ್ತಿನ ಜೊತೆ ಹೇಗೆ ಬೆರೆತು ಹೋಗಿವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಮಠ ಅಂದ್ರೆ ಹಿಂದೂ ಧರ್ಮದ ಒಂದು ಆಧ್ಯಾತ್ಮಿಕ ಮತ್ತು ಜ್ಞಾನ ಕೇಂದ್ರ. ಮಂತ್ರಾಲಯದಂಥ ಪವಿತ್ರ ಕ್ಷೇತ್ರಗಳು ಈ ದೈವೀ ಕಥೆಗಳನ್ನ, ಸಂಪ್ರದಾಯಗಳನ್ನ ಇವತ್ತಿಗೂ ಜೀವಂತವಾಗಿರಿಸಿವೆ. ಹಳೆಯ ಕಥೆಗಳನ್ನು ನಿಜವಾದ ಸ್ಥಳಗಳೊಂದಿಗೆ ಬೆಸೆಯುವ ಕೆಲಸವನ್ನು ಇವು ಮಾಡುತ್ತವೆ. ಈಗ ನಾವು ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕಲ್ಕಿಯ ಭವಿಷ್ಯವಾಣಿ. ಇದರ ನಿಜವಾದ ಅರ್ಥವೇನು ಮತ್ತು ಇದರಿಂದ ನಮ್ಗೇನು ಪಾಠ ಅನ್ನೋದನ್ನ ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. ಕಲ್ಕಿಯ ಆಗಮನ ಕೇವಲ ವಿನಾಶದ ಸಂಕೇತ ಅಲ್ಲ. ಹೌದು, ಅವನು ದುಷ್ಟತನವನ್ನು ನಾಶ ಮಾಡ್ತಾನೆ. ಆದ್ರೆ ಅದು ಒಂದು ಅಂತ್ಯ ಮಾತ್ರ ಅಲ್ಲ, ಅದೊಂದು ಹೊಸ ಆರಂಭದ ಮುನ್ನುಡಿ. ಕೆಡುಕಿನ ಯುಗ ಮುಗಿದು ಮತ್ತೆ ಸತ್ಯದ ಯುಗ ಅಂದ್ರೆ ಸತ್ಯಯುಗ ಶುರುವಾಗುತ್ತೆ.
ಇಲ್ಲಿ ವಿನಾಶವೇ ಪುನರ್ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಎಲ್ಲರೂ ಯೋಚಿಸೋಣ. ಒಂದು ಯುಗದ ಅಂತ್ಯ ಮತ್ತು ಇನ್ನೊಂದು ಯುಗದ ಆರಂಭ ಅನ್ನೋ ಈ ಕಲ್ಪನೆ ಕೇವಲ ಒಂದು ಹಳೇ ಕಥೆನಾ, ಅಥವಾ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋ ಬದಲಾವಣೆಗಳನ್ನ, ನಮ್ಮ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಹೊಸ ದೃಷ್ಟಿಕೋನವನ್ನು ನೀಡ್ತಿದೆಯಾ? ಯೋಚನೆ ಮಾಡಿ.